ಇನ್ನು ಜಿಟಿಡಿ ಮತದಾನದ ಆಧಾರ ಜಿಟಿಡಿ ಪ್ರತ್ಯೇಕವಾಗಿ ಬಂದು ಮತ ಚಲಾಯಿಸಿದ ಹಿನ್ನೆಲೆ ಅದೊಂದು ತಂತ್ರ ಅಂತ 29 ಮತಗಳ ಬದಲಾಗಿ ತನ್ನ ಅಭ್ಯರ್ಥಿಗಳಿಗೆ 30 ಮತಗಳನ್ನ ಬಿಜೆಪಿ ನಿಗದಿ ಮಾಡಿತು. ತನ್ನ ಅಭ್ಯರ್ಥಿಗಳಿಗೆ 30 ಮತಗಳನ್ನ ಬಿಜೆಪಿ ನಿಗದಿಪಡಿಸಿದೆ. ಒಂದು ವೇಳೆ ಜಿಟಿಡಿ ಜೆಡಿಎಸ್ ಶಾಸಕರ ಜೊತೆ ಬಂದು ಮತ ಚಲಾಯಿಸಿದ್ರೆ ಬಿಜೆಪಿ ಅಭ್ಯರ್ಥಿಗಳಿಗೆ 29 ಮತ ಹಾಕಿಸ್ತಾ ಇತ್ತು ಆಗ ಬಿಜೆಪಿ ಅಂತ. ಜಿಟಿಡಿ ನಡೆ ಮೇಲೆ ಬಿಜೆಪಿ ನಾಯಕರು ಕಣ್ಣಿಟ್ಟಿದ್ರು, ಜೆಡಿಎಸ್ ನಾಯಕರ ತರನೇ. ಸೊ ಬೆಳಗ್ಗೆವರೆಗೆ ತನ್ನ ಶಾಸಕರಿಗೆ ಮತ ಹಂಚಿಕೆ ಮಾಡಿರಲಿಲ್ಲ. ಜಿಟಿಡಿ ಮತದಾನದ ಆಧಾರದ ಮೇಲೆ ಬಿಜೆಪಿ ತನ್ನ ರಣತಂತ್ರ ಏನು ಅನ್ನೋದನ್ನ ಇವತ್ತು ಬದಲಾಯಿಸಿಕೊಂಡಿದೆ. ಯಾಕಂದ್ರೆ ಆತ್ಮಸಾಕ್ಷಿಯ ಮತ ಅಂತ ಹೇಳಿದ್ದಾರೆ, ಪ್ರತ್ಯೇಕವಾಗಿ ಬಂದು ಜಿಟಿ ದೇವೇಗೌಡರು ವೋಟ್ ಮಾಡಿ ಹೋಗಿದ್ದಾರೆ. ಒಂದ್ ವೇಳೆ ಅವರು ಜೆಡಿಎಸ್ ನಾಯಕರ ಜೊತೆಗೆ ಬಂದಿದ್ದಿದ್ರೆ 29 ಮತಗಳು ಓರ್ವ ಅಭ್ಯರ್ಥಿಗೆ ಅನ್ನೋದು ಬಿಜೆಪಿಯ ಸ್ಟ್ರಾಟಜಿ ಆಗಿತ್ತು. ಒಂದು ವೇಳೆ ಏನಾದರೂ ಜಿಟಿ ದೇವೇಗೌಡರು ಜೆಡಿಎಸ್ ನಾಯಕರ ಜೊತೆ ಗುರುಸ್ಕೊಳ್ದೇ ಇದ್ರೆ ಆಗ 30 ಮತಗಳು ಓರ್ವ ಅಭ್ಯರ್ಥಿಗೆ ಅನ್ನೋದು ಬಿಜೆಪಿಯ ಪ್ಲಾನ್ ಆಗಿತ್ತು. ಅದರ ಹಾಗೆ ಈಗ ಜಿಟಿ ದೇವೇಗೌಡರು ಅವರು ವೈಯಕ್ತಿಕವಾಗಿ ಬಂದರು, ಪ್ರತ್ಯೇಕವಾಗಿ ಬಂದು ಮತದಾನ ಮಾಡಿ ಹೋಗಿದ್ರಿಂದ ಬಿಜೆಪಿ ಪ್ಲಾನ್ ಚೇಂಜ್ ಮಾಡ್ಕೊಂಡಿದೆ. ಸೊ ಇವಾಗ ಡೀಟೇಲ್ಸ್ ಕೊಡ್ತಾರೆ ಕಿರಣ್, ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ನಾವು ಗಮನಿಸ್ತಾ ಇದ್ವಿ ಈಗ ಬಿಜೆಪಿಯ ಗೇಮ್ ಪ್ಲಾನ್ ಹೇಗೆ ಚೇಂಜ್ ಆಯಿತು, ಜೊತೆಗೆ ಇದು ಜಿಟಿ ದೇವೇಗೌಡರ ನಡೆ ಏನಾಗಿರುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಆಗಿತ್ತಾ? ಖಂಡಿತವಾಗಿಯೂ ಕೂಡ ವಿಜಯ್, ಇಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಅವರು ಯಾವ ರೀತಿ ಮತವನ್ನು ಚಲಾವಣೆ ಮಾಡ್ತಾರೆ ಅನ್ನುವಂಥದ್ದನ್ನ ವಿಪಕ್ಷ ಬಿಜೆಪಿ ಕಾಯ್ದು ನೋಡ್ತಾ ಇತ್ತು. ಆ ಕಾರಣಕ್ಕಾಗಿ ನಿನ್ನೆ ಶಾಸಕ ಪಕ್ಷ ಸಭೆಯನ್ನು ನಡೆಸಿದ್ರು ಕೂಡ ಬಿಜೆಪಿ ಯಾವುದೇ ತನ್ನ ಶಾಸಕರಿಗೆ ವಿಪ್ಪನ್ನು ಜಾರಿ ಮಾಡಿರಲಿಲ್ಲ ಮತ್ತು ಯಾರಿಗೆ ಮತ ಹಾಕಬೇಕನ್ನುವಂಥ ಮತವನ್ನು ಕೂಡ ಹಂಚಿಕೆ ಮಾಡಿರಲಿಲ್ಲ. ಒಂದು ವೇಳೆ ಇಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಜೆಡಿಎಸ್ನ ಶಾಸಕರ ಜೊತೆಯಲ್ಲೇ ಬಂದು ಮತವನ್ನು ಚಲಾವಣೆ ಮಾಡಿರ್ತಿದ್ರೆ ಇಲ್ಲಿ ಬಿಜೆಪಿ ತನ್ನ ಇಬ್ಬರು ಅಭ್ಯರ್ಥಿಗಳಿಗೆ ತಲಾ 29 ಮತಗಳನ್ನು ಹಾಕಿಸ್ತಾ ಇತ್ತು. ಆದರೆ ಜಿಟಿ ದೇವೇಗೌಡರು ಪ್ರತ್ಯೇಕವಾಗಿ ಬಂದು ಮತ ಚಲಾವಣೆ ಮಾಡಿ ತೆರಳಿರುವಂಥ ಕಾರಣಕ್ಕಾಗಿ ಕೊನೆ ಕ್ಷಣದಲ್ಲಿ ಕಾರ್ಯತಂತ್ರವನ್ನು ಬಿಜೆಪಿ ಬದಲಾವಣೆ ಮಾಡಿತು. ತನ್ನ ಅಭ್ಯರ್ಥಿಗಳ ಸುರಕ್ಷೆ ದೃಷ್ಟಿಯಿಂದ ತಲಾ 30 ಅಭ್ಯರ್ಥಿಗಳಿಗೆ 30 ಮತಗಳನ್ನು ಹಾಕುವಂತ ಒಂದು ನಿರ್ಧಾರವನ್ನು ಬಿಜೆಪಿ ಮಾಡಿತು. ಹೀಗಾಗಿ ಕೊನೆ ಕ್ಷಣದಲ್ಲಿ ಇವತ್ತು ಬೆಳಗಿನವರೆಗೂ ಕೂಡ ತನ್ನ ಇಬ್ಬರು ಅಭ್ಯರ್ಥಿಗಳು ತಲಾ 29 ಮತಗಳ ಅನ್ನುವಂಥ ನಿರ್ಧಾರ ಮಾಡಿದಂಥ ಬಿಜೆಪಿ ಕೊನೆ ಕ್ಷಣದಲ್ಲಿ 30 ಮತಗಳನ್ನು ಹಾಕಿಸುವಂತ ತೀರ್ಮಾನವನ್ನು ಮಾಡಿತು. ಹೀಗಾಗಿ ಈವರೆಗೆ ಒಟ್ಟು ಬಿಜೆಪಿಯ 62 ಶಾಸಕರ ಪೈಕಿ ಅಂದ್ರೆ ಬಿಜೆಪಿ ಚಿಹ್ನೆ ಗೆದ್ದಿರುವಂತ 62 ಶಾಸಕರ ಪೈಕಿ 61 ಜನ ಮತದಾನವನ್ನ ಮಾಡಿದ್ದಾರೆ. ಅಲ್ಲಿ ಬೇಲೂರು ಶಾಸಕ ಎಚ್ ಎಸ್ ಸುರೇಶ್ ಅವರು ಮಾತ್ರ ಮತವನ್ನು ಚಲಾವಣೆ ಮಾಡುವಂಥದ್ದು ಬಾಕಿ ಇರುವಂಥದ್ದು. ಉಳಿದಂತೆ 61 ಜನ ಮತದಾನವನ್ನ ಮಾಡುವಂಥ ಬಾಕಿ ಪೂರ್ಣ ಆಗಿದೆ. ಉಳಿದಂತೆ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಹಾಗೂ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮತವನ್ನ ಬಿಟ್ಟು ಉಳಿದಂತೆ 62 ಶಾಸಕರ ಪೈಕಿ ತನ್ನ ಇಬ್ಬರು ಅಭ್ಯರ್ಥಿಗಳಿಗೆ 30 ಮತ್ತು 29 ಮತಗಳನ್ನು ಈಗಾಗಲೇ ಬಿಜೆಪಿ ಚಲಾವಣೆಯನ್ನು ಮಾಡಿಸಿದೆ. ಈ ಒಂದು ಮತದಾನ ಬಾಕಿ ಇರುವಂಥದ್ದು. ಉಳಿದಂತೆ ಜೆಡಿಎಸ್ಗೆ ಬಿಟ್ಟುಕೊಡುವಂತಹ ಮತಗಳ ಪೈಕಿ ಬಿಜೆಪಿ 5 ಮೊದಲ ಪ್ರಾಶಸ್ತ್ಯದ ಮತಗಳನ್ನು ಬಿಜೆಪಿ ಬಿಟ್ಟುಕೊಟ್ಟಿದೆ. ತನ್ನ 60 ಉಳಿದಂತಹ ದ್ವಿತೀಯ ಪ್ರಾಶಸ್ತ್ಯದ ಮತಗಳಿಂದ ಅವುಗಳನ್ನು ಬಿಜೆಪಿ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಹೀಗಾಗಿ ಇವತ್ತಿನ ಬೆಳಗಿನ ನಂತರ ಬಿಜೆಪಿ ತನ್ನ ಕಾರ್ಯತಂತ್ರದಲ್ಲಿ ಬದಲಾವಣೆಯನ್ನು ಮಾಡಿಕೊಂಡು ತನ್ನ ಇಬ್ಬರು ಅಭ್ಯರ್ಥಿಗಳ ಸುಗಮ ಗೆಲುವಿಗೆ ಬೇಕಾದಂಥ ಕಾರ್ಯತಂತ್ರವನ್ನು ಮಾಡಿಕೊಂಡು ಮಿತ್ರ ಪಕ್ಷ ಜೆಡಿಎಸ್ಗೆ ಬೇಕಾಗಿರುವಂತಹ ಹೆಚ್ಚುವರಿ ಮತಗಳನ್ನು ಬಿಜೆಪಿ ಬಿಟ್ಟುಕೊಟ್ಟಿದೆ. ಇಬ್ಬರು ಅಭ್ಯರ್ಥಿಗಳ ಗೆಲುವಿಗೆ ಬೇಕಾಗಿರುವಂತಹ ಮತಗಳು ಸಿಕ್ಕಿದೆ ಅನ್ನುವಂಥದ್ದನ್ನು ಖಚಿತಪಡಿಸಿಕೊಂಡೇ ಉಳಿದಂತಹ ಹೆಚ್ಚುವರಿಯಾದಂತಹ ಮೊದಲ ಪ್ರಾಶಸ್ತ್ಯದ 5 ಮತಗಳು ಮತ್ತು ದ್ವಿತೀಯ ಪ್ರಾಶಸ್ತ್ಯದ 60 ಮತಗಳನ್ನು ಬಿಜೆಪಿ ಜೆಡಿಎಸ್ಗೆ ಬಿಟ್ಟುಕೊಟ್ಟಿರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಕಿರಣ್. ಸೊ ಇದು ಬಿಜೆಪಿಯ ಲೆಕ್ಕಾಚಾರ ಆಗಿತ್ತು. ಕೊನೆ ಕ್ಷಣದವರೆಗೂ ಕೂಡ ಒಬ್ಬ ಅಭ್ಯರ್ಥಿಗೆ ಎಷ್ಟು ಮತ ಹಾಕಬೇಕು ಅನ್ನೋದನ್ನ ಬಿಜೆಪಿ ಡಿಸೈಡ್ ಮಾಡ್ಕೊಂಡಿರಲಿಲ್ಲ. ಕಾರಣ ಜಿಟಿ ದೇವೇಗೌಡರು ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಬಿಜೆಪಿ ನಾಯಕರು ಕಣ್ಣಿಟ್ಟಿದ್ರು. ಯಾವಾಗ ಜಿಟಿ ದೇವೇಗೌಡರು ಅವ್ರು ಪ್ರತ್ಯೇಕವಾಗಿ ಬಂದು ಮತದಾನ ಮಾಡಿ ಹೋದ್ರು, ಬಿಜೆಪಿ ಪ್ಲಾನ್ ಚೇಂಜ್ ಮಾಡಿದ್ರು. ಪರಿಷತ್ ಚುನಾವಣೆಯ ಅಖಾಡದಲ್ಲಿ ಇವತ್ತು ಮತದಾನದ ದಿನ, ಹಾಗಾಗಿ ಬಹಳ ಕುತೂಹಲದ ಘಟ್ಟ. ಈ ಮಧ್ಯೆ ಜಿಟಿಡಿ ಮತದಾನ ಏನಾಯ್ತು, ಮೊದಲ ವೋಟ್ ಹಾಕಿದ್ದೆ ಜಿಟಿ ದೇವೇಗೌಡರು. ಅವರ ಮತದಾನದ ಆಧಾರದ ಮೇಲೆ ಬಿಜೆಪಿ ಕಾರ್ಯತಂತ್ರ ಬದಲಾಗಿದೆ. ಜಿಟಿಡಿ ಪ್ರತ್ಯೇಕವಾಗಿ ಬಂದು ಮತ ಚಲಾಯಿಸಿದಂತಹ ಹಿನ್ನೆಲೆ ತಂತ್ರಗಾರಿಕೆಯನ್ನು ಬದಲಾಯಿಸಿತು ಬಿಜೆಪಿ. ಅಂದ್ರೆ ತನ್ನ ಅಭ್ಯರ್ಥಿಗಳಿಗೆ ಈ ಮೊದಲು ಏನು ನಿಗದಿಪಡಿಸಿತ್ತು 29 ಮತ, ಅದರ ಬದಲಿಗೆ 30 ಮತವನ್ನ ನಿಗದಿಪಡಿಸಿತು. ಒಂದ್ ವೇಳೆ ಜಿಟಿಡಿ ಜೆಡಿಎಸ್ ಶಾಸಕರ ಜೊತೆಗೇ ಬಂದು ಮತ ಚಲಾಯಿಸಿದ್ರೆ ಆಗ ಬಿಜೆಪಿ ಅಭ್ಯರ್ಥಿಗಳಿಗೆ 29 ಮತವನ್ನ ಹಾಕಿಸಿ ಉಳಿದ ಮತಗಳನ್ನ ಜೆಡಿಎಸ್ಗೆ ಹಾಕಿಸುವಂತಹ ಪ್ಲಾನ್ ಅನ್ನ ಹೊಂದಿದ್ರು ಬಿಜೆಪಿ ನಾಯಕರು. ಆದ್ರೆ ಜಿಟಿಡಿ ನಡೆ ಮೇಲೆ ಕಣ್ಣಿಟ್ಟಿದ್ದಂತಹ ಬಿಜೆಪಿ ನಾಯಕರಿಗೆ ಒಂದು ಸ್ಪಷ್ಟ ಆಯಿತು. ಪ್ರತ್ಯೇಕವಾಗಿ ಬಂದು ಆರಂಭದಲ್ಲೇ ಬಂದು ಜಿಟಿಡಿ ತಾನು ಆತ್ಮಸಾಕ್ಷಿಯ ಮತ ಹಾಕಿರೋದಾಗಿ ಹೇಳಿ ಹೋದ್ರಲ್ಲ, ಆ ಹಿನ್ನೆಲೆಯಲ್ಲಿ ತನ್ನ ತಂತ್ರಗಾರಿಕೆಯಲ್ಲಿ ಬದಲಾಯಿಸಿಕೊಂಡು ತನ್ನ 2 ಅಭ್ಯರ್ಥಿಗಳನ್ನು ಸೇಫ್ ಮಾಡಿಕೊಳ್ಳುವಂತಹ ದೃಷ್ಟಿಯಿಂದ 29ರ ಬದಲಿಗೆ 30 ಜನ ಮತ ಹಾಕಿದ್ದಾರೆ. ಬೆಳಿಗ್ಗೆವರೆಗೆ ತನ್ನ ಶಾಸಕರಿಗೆ ಮತ ಹಂಚಿಕೆಯನ್ನು ಮಾಡಿರಲಿಲ್ಲ ಬಿಜೆಪಿ. ಜಿಟಿಡಿ ನಡೆ ಏನಿರುತ್ತೆ ಅದನ್ನು ನೋಡಿಕೊಂಡು ತಂತ್ರಗಾರಿಕೆಯನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಒಂದು ನಿರ್ಣಯಕ್ಕೆ ಬಂದಿತ್ತು. ಜಿಟಿಡಿ ಮೊದಲೇ ಬಂದು ಪ್ರತ್ಯೇಕವಾಗಿ ಬಂದು
JDS ಶಾಸಕರೊಂದಿಗೆ ಬರದೇನೆ ಮೊದಲಿಗೆ ಬಂದು ಮತವನ್ನು ಹಾಕಿ ಹೋಗಿದ್ದ ಹಿನ್ನೆಲೆಯಲ್ಲಿ ತನ್ನ ಕಾರ್ಯತಂತ್ರವನ್ನು ಬದಲಾಯಿಸಿ 30 ಮತವನ್ನು ಹಾಕಿಸಿದೆ. ಉಳಿದ ಮತಗಳನ್ನು JDSಗೆ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಕೊನೆ ಕ್ಷಣದ ತಂತ್ರಗಾರಿಕೆ ಬದಲಾಗಿದೆ. ಹಾಗಿದ್ರೆ ಕ್ರಾಸ್ ವೋಟ್ ಮಾಡಿದ್ರ GTD? ಆತ್ಮಸಾಕ್ಷಿ ಪ್ರಕಾರ ಮತ ಹಾಕಿದ್ದೇನೆ ಅಂದಿದ್ದಾರೆ GT ದೇವೇಗೌಡರು. JDS ಅಭ್ಯರ್ಥಿ ಸಂಪರ್ಕ ಮಾಡಿದ್ರೂ ಕೂಡ ಯಾರ ಕೈಗೂ ಸಿಗಲಿಲ್ಲ. ಆರಂಭದಲ್ಲೇ ಬರ್ತಾರೆ, ಪ್ರತ್ಯೇಕವಾಗಿ ಬರ್ತಾರೆ, ಮೊದಲಿನ ಮತವನ್ನು ಚಲಾಯಿಸಿ ಹೊರಟು. ಹಾಗಿದ್ರೆ GTD ಮತದಿಂದ ಕಾಂಗ್ರೆಸ್ಗೆ ಲಾಭನ? ವೋಟ್ ಹಾಕಿ ಬಂದ್ಮೇಲೆ ಏನ್ ಹೇಳಿದ್ರು ಕೇಳಿ. ಇವತ್ತು ಮತದಾನ ಇದೆ, ತಾವು ಭಾಗಿಯಾಗ್ತೀರಾ ಆಗಲ್ವಾ ಏನು ಅಂತ? ಹೇಗೆ ಭಾಗಿ ಆಗ್ತೀನಿ, ಮಾಡ್ತೀನಿ. ಅಲ್ಲ, ಯಾರ ಪರವಾಗಿ ಅನ್ನೋದೀಗ ಬಹಳ ಅಂದ್ರೆ ನಿಮ್ಗೆ ಒಂದಷ್ಟು ಬೇಸರ ಇದೆ, ಇದಿದೆ. ಅವೆಲ್ಲ ಬೇಸರ ಏನಿಲ್ಲ. ಈಗ ಮತ ಹಾಕ್ಬಿಟ್ಟು ಬರ್ತಾ ಇದ್ದೀರಾ ಅಥವಾ ಹಾಕ್ಬೇಕಾ? ಹಾಕ್ಬಿಟ್ಟು ಬರ್ತಾ ಇದ್ದೀನಿ. ಯಾರ ಪರವಾಗಿ ಅಂತ ಕೇಳೋ ಹಾಗಿಲ್ಲ, ಯಾಕೆಂದ್ರೆ ಇದು ಗೌಪ್ಯ ಮತದಾನ. ಆದ್ರೆ ಇದರಿಂದ JDS 5ನೇ ಅಭ್ಯರ್ಥಿ ಗೆಲ್ಲುತ್ತಾ ಗೆಲ್ಲಲ್ವಾ ಅನ್ನೋ ಏನ್ ನಿರೀಕ್ಷೆ ಇದೆ? ಗೆಲ್ಲುತ್ತೆ. JDS ಅಭ್ಯರ್ಥಿ ಗೋವಿಂದರಾಜ್ ಅವರು ಗೆಲ್ತಾರೆ. ಸರ್, ಈಗ ನಿಮ್ಮ ಪರವಾಗಿ ಅಥವಾ ನಿಮ್ಮ ಜೊತೆಗೆ ಕುಮಾರಸ್ವಾಮಿ ಅವರು ಮಾತಾಡಿದ್ರ ಅಥವಾ DK ಶಿವಕುಮಾರ್ ಅವರು ನಿಮ್ ಜೊತೆ ಸಂಪರ್ಕದಲ್ಲಿ ಇದ್ರು ಅನ್ನೋ ಮಾಹಿತಿ ಇದೆ. ಎಲೆಕ್ಷನ್ ನಿಂತಿದೆಯಲ್ಲ, ಎಲ್ಲರೂ ಮಾತಾಡೋರೆ. ಹಾಗಿದ್ರೆ ಈಗ ನಿಮ್ಮ ಆಧಾರದ ಮೇಲೆ JDS ಅಭ್ಯರ್ಥಿಯ ಗೆಲುವು ನಿಂತಿದೆ ಅಂತೀರಿ ಸರ್? ಸರ್, ನಿಮ್ಮ ಮತದಾನದ ಆಧಾರದ ಮೇಲೆ JDS ಮೇಲೆಲ್ಲ ಯಾರ್ಯಾರು ಹೆಂಗ್ ಮಾಡ್ತಾರೆ ಅಂತ ಯಾರು ಗೊತ್ತಾಯ್ತದೆ? ಅವ್ರವ್ರ ಆತ್ಮಸಾಕ್ಷಿ ಮಾಡಿರ್ತಾರೆ, ಆಮೇಲೆ ಗೊತ್ತಾಗೋದಲ್ವಾ? ನಾವಂತೂ ಮಾಡಿದ್ವಿ ಅಷ್ಟೇ. ನೀವು ನಿಮ್ಮ ಆತ್ಮಸಾಕ್ಷಿ ಪ್ರಕಾರ ಮತದಾನ ಮಾಡಿದ್ವಿ ಅಷ್ಟೇ. ಓಕೆ, ಇದಿಷ್ಟು GT ದೇವೇಗೌಡರ ಮಾತು. ತನ್ನ ಆತ್ಮಸಾಕ್ಷಿಯ ಪ್ರಕಾರ ತಾನು ಮತವನ್ನು ಚಲಾಯಿಸಿದ್ದೀನಿ, ಯಾರಿಗೆ ಮತ ಬೇಕಾದ್ರೂ ಹಾಕಬಹುದು. ಜೊತೆಗೆ ಈ ಸಂದರ್ಭದಲ್ಲಿ ಎಲ್ಲ ನಾಯಕರು ಎಲ್ಲರ ಜೊತೆಗೂ ಕೂಡ ಸಂಪರ್ಕ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. GTD ಸ್ಪಷ್ಟಪಡಿಸಿದ್ದಾರೆ, ಆತ್ಮಸಾಕ್ಷಿಗೆ ತಕ್ಕಂತೆ ಮತ ಹಾಕಿದ್ದೇನೆಂದಿದ್ದಾರೆ. ಪ್ರತ್ಯೇಕವಾಗಿ ಬಂದ್ರು, ಹಾಗಾಗಿ ಅದು ಏನು ಸಂದೇಶ ರವಾನಿಸಬೇಕು ಅದು ರವಾನಿಸಿದೆ. ಅದರಂತೆ ಬಿಜೆಪಿ ತನ್ನ ತಂತ್ರಗಾರಿಕೆಯನ್ನ ಬದಲಾಯಿಸಿಕೊಳ್ತು.